ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಗಜಪಡೆಯ ಕಲರವ ಆರಂಭವಾಗಿದೆ. ಅರಣ್ಯ ಭವನದಿಂದ ದಸರಾ ಆನೆಗಳು ಅರಮನೆಯತ್ತ ಹೆಜ್ಜೆ ಹಾಕಿವೆ. ನಾವೀಗ ಒಂದು ದೃಶ್ಯವನ್ನ ನೋಡ್ತಾ ಇದ್ದೇವೆ. ನೀವು ನೋಡ್ತಾ ಇರ್ಬೋದು, ಮಂಗಳ ವಾದ್ಯದ ಜೊತೆಗೆ ಈ ಒಂದು ಗಜಪಡೆಯನ್ನ ಅರಣ್ಯ ಭವನದಿಂದ ಬೀಳ್ಕೊಡ್ಲಾಯಿತು. ಎಲ್ಲ ಆನೆಗಳು ಏನು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಅರಮನೆಯತ್ತ ರಾಜ ಗಾಂಭೀರ್ಯದಿಂದ ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು. ಒಟ್ಟು 9 ಆನೆಗಳೇನಿದ್ದಾವೆ, 9 ಆನೆಗಳು ಸಹ ಗಜಗಾಂಭೀರ್ಯದಿಂದ ಈ ಒಂದು ಹೆಜ್ಜೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಕಾಡಿನಿಂದ ನಾಡಿಗೆ ಬಂದಂತಹ ಈ ಆನೆಗಳನ್ನು ಅರಣ್ಯ ಭವನದಲ್ಲಿ ಇರಿಸಲಾಗಿತ್ತು. ಅದಾದ ನಂತರ ಇವತ್ತು ಸಾಂಪ್ರದಾಯಿಕವಾಗಿ ಎಲ್ಲ ಆನೆಗಳಿಗೂ ಸಹ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಅರಮನೆಯತ್ತ ಕರೆದುಕೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ. ಅಂದರೆ ಪ್ರತಿ ವರ್ಷವೂ ಸಹ ಅರಣ್ಯ ಇಲಾಖೆಯವರು ತಮ್ಮ ಮನೆಗೆ ಬಂದ ಅತಿಥಿಗಳಿಗೆ ಬೀಳ್ಕೊಡುವಂಥ ಸಂದರ್ಭದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಇವತ್ತು ಸಹ ಅರಣ್ಯ ಭವನದಲ್ಲಿ ಮಳೆರಾಯನ ಸಿಂಚನದ ನಡುವೆ ಆನೆಗಳಿಗೆ ಒಂದು ಗಜಪೂಜೆಯನ್ನು ನೆರವೇರಿಸಲಾಯಿತು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅದಾದ ನಂತರ ಅಶೋಕಪುರಂನಿಂದ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 9 ಆನೆಗಳು ಸಹ ಇದೀಗ ಹೆಜ್ಜೆ ಹಾಕಿರುವಂಥದ್ದು. ಸೊ ಈ 9 ಆನೆಗಳು ಆರೋಗ್ಯಪೂರ್ಣ ಹೇಗಿದೆ ಮತ್ತೆ ಯಾವ ರೀತಿಯಾಗಿ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಯಿತು, ಈ ಬಗ್ಗೆ ಮಾತಾಡಲಿಕ್ಕೆ DCF ಡಾಕ್ಟರ್ ಪ್ರಭುಗೌಡ ನಮ್ಮ ಜೊತೆಗಿದ್ದಾರೆ. ಸರ್, ಸಾಂಪ್ರದಾಯಿಕವಾಗಿ ಇವತ್ತು ಅರಣ್ಯ ಇಲಾಖೆಯವರು ಪೂಜೆಯನ್ನು ಸಲ್ಲಿಸಿ ಅರಮನೆಯತ್ತ ಆನೆಗಳು ಹೆಜ್ಜೆ ಹಾಕಿದ್ದಾವೆ. ಹೇಗೆ ಎಲ್ಲ ಆಯಿತು ಸರ್ ಪೂಜೆ? ಹೌದು, ಏನು ಅಂದರೆ ಅರಣ್ಯ ಇಲಾಖೆಯ 9 ಆನೆಗಳನ್ನು ಇವತ್ತು ನಾವು ಅರಮನೆಗೆ ಕಳಿಸಿಕೊಡುವಾಗ ನಮ್ಮ ಇಡೀ ಅರಣ್ಯ ಸಿಬ್ಬಂದಿ ಮತ್ತು ಎಲ್ಲ ಕುಟುಂಬ ವರ್ಗದವರು ಕೂಡ ನಾಡ ಹಬ್ಬ ದಸರಾ ಯಾವುದೇ ವಿಘ್ನ ಇಲ್ಲದೆ ನಡೀಲಿ ಅನ್ನೋದು ನಮಗೂ ಕೂಡ, ಯಾಕಂದರೆ 2 ತಿಂಗಳು ನಾವು ಕೆಲಸ ಮಾಡ್ತೀವಿ ಅದರಲ್ಲಿ. ಸೊ ಹಾಗಾಗಿ ಏನೂ ಒಂದು ವಿಘ್ನಗಳು ನಡೆದೇ ಇರುವಂತ ಹೇಳ್ಬಿಟ್ಟು ನಾವೆಲ್ಲ ಕುಟುಂಬ ಸಮೇತರಾಗಿ ಏನಂದರೆ ಪೂಜೆ ಮಾಡಿ ಕಳಿಸ್ಕೊಡುವಂಥ ಪದ್ಧತಿ ಪ್ರತಿ ವರ್ಷದಿಂದ ಇದೆ ಕೂಡ. ಅದೇ ಥರ ನಾವು ಈ ವರ್ಷ ಏನಂದರೆ ಎಲ್ಲ ಪೂಜೆ ಇದನ್ನು ಮಾಡಿಬಿಟ್ಟು ಎಲ್ಲ ಆನೆಗಳಿಗೆ ಚಾಮುಂಡೇಶ್ವರಿಯಲ್ಲಿ ಇಷ್ಟೇ ಕೇಳ್ಕೊಳ್ಳೋದು. ಸೊ ಈ ವರ್ಷವೂ ಕೂಡ ನಾಡಹಬ್ಬ ದಸರಾ ತುಂಬ ಯಶಸ್ವಿಯಾಗಿ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು. ಪೂಜೆ ನಡುವೆ ಮಳೆ ಸಿಂಚನ ಆಯಿತು, ಇದ್ರ ಜೊತೆಗೆ ಮಳೆಯಲ್ಲೇ ಆನೆಗಳು ಹೆಜ್ಜೆ ಹಾಕಿದ್ದಾವೆ. ಹೌದು, ಏನಂದರೆ ಇದೊಂಥರ ಶುಭ ಶಕುನ ಅಂತ ಹೇಳ್ತಾರೆ. ಇದರಲ್ಲಿ ಗೋಧೂಳಿ ಲಗ್ನದಲ್ಲಿ ಎಂಟ್ರಿ ಆಗ್ತಾ ಇದೆ. ಆಮೇಲೆ ಎಲ್ಲ ಮೈಲಿಗೆ ಏನೇ ಇದ್ರೂ ಕೂಡ ಸ್ವಚ್ಛವಾಗಿ ಹೋಗುತ್ತೆ. ಹಾಗಾಗಿ ಮಳೆಯಲ್ಲಿ ಕರ್ಕೊಂಡು ಹೋಗ್ತಾ ಇರೋದೊಂದು ವಿಶೇಷ ಅಂತ ಹೇಳ್ತಾರೆ. 9 ಆನೆಗಳ ಆರೋಗ್ಯ ಯಾವ ರೀತಿ ಇದೆ? ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ. ಸೊ ಹೆಲ್ತಲ್ಲಿ ಯಾವುದೂ ಕೂಡ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದೆ ಆರೋಗ್ಯ ಸ್ಥಿತಿಯಲ್ಲಿ, ಏನು ತೊಂದರೆ ಇಲ್ಲ. ಗಜಗಾಂಭೀರ್ಯ ನಡಿಗೆಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಜನರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇದನ್ನು ನಿರೀಕ್ಷೆ ಮಾಡಿದ್ರ ಅಂತ? ಇಲ್ಲ, ಖಂಡಿತ ಇಲ್ಲ. ಏನಾಗ್ತಾ ಇದೆ, ಗಜ ಪಯಣದಿಂದನೂ ನಾವು ನೋಡ್ತಾ ಇದ್ದೀವಿ. ಪ್ರತಿ ಇದು ಕೂಡ ಒಂದು ಈವೆಂಟ್ಸ್ ಕೂಡ ಒಂದು ದಸರಾ ಥರನೇ ಆಗ್ತಾ ಇದೆ. ಇನ್ನು ದಸರಾದಲ್ಲಿ ನಮಗೆ ರೋಡು ಎಲ್ಲ ತುಂಬ ಕ್ಲಿಯರ್ ಆಗಿರುತ್ತೆ. ಇವಾಗ ಜನಕ್ಕೆ ಅಂದರೆ ನಾವು ಇದು ಇರಲ್ಲ, ಅಷ್ಟೊಂದು ಜನ ಸೇರ್ತಾರೆ ಅಂತ ಇದು ಇರಲ್ಲ ನಮಗೆ. ಹಾಗಿದ್ರೂ ಕೂಡ ಎಲ್ಲರೂ ಸೈಡ್ ನಿಂತ್ಕೊಂಡು ನೀಟಾಗಿ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಕೂಡ ಧನ್ಯವಾದ ಹೇಳ್ಬೋದು. ಆನೆಗಳು ಸಹ ಸಾಕಷ್ಟು ಉತ್ಸಾಹದಿಂದ ಹೆಜ್ಜೆ ಆಗ್ತಾ ಇದ್ದಾವೆ. ಯಾಕಂದರೆ ಇನ್ನೂ ಯಾವುದೇ ರೀತಿಯಾದ ತಾಲೀಮ್ ಆಗಿಲ್ಲ. ಅರಣ್ಯ ಇಲಾಖೆಯ ಆವರಣದಲ್ಲೇ ಒಂದಷ್ಟು ವಾಕಿಂಗ್ ಮಾಡಿದ್ದು. ಸೊ ಅವಾಗ ಗಜಗಾಂಭೀರ್ಯದ ನಡಿಗೆ ಬಗ್ಗೆ ಈಗ ಬಂದಿರುವಂಥ ಎಲ್ಲ ಆನೆಗಳು ಕೂಡ ಎಕ್ಸ್ಪೀರಿಯನ್ಸ್ ಇರುವಂಥ ಆನೆಗಳು. ದಸರಾ ಅಂದರೆ ಏನು ಅಂತ ಅವಕ್ಕೆ ಆಲ್ರೆಡಿ ಮನದಟ್ಟಾಗಿದೆ. ಹಾಗಾಗಿ ಅವುಗಳು ದಸರಾ ಇದರಲ್ಲಿ ಸಿಟಿಯ ಮಧ್ಯದಲ್ಲಿ ಯಾವ ಥರ ಬಿಹೇವಿಯರ್ಸ್ ಮಾಡಬೇಕು ಅಂತ ಅದಕ್ಕೆ ಕನ್ವರ್ಟ್ ಆಗಿಬಿಟ್ಟಿದ್ದಾವೆ, ಆಲ್ರೆಡಿ ಅಡ್ಜಸ್ಟ್ ಆಗಿ ಹೋಗಿದ್ದಾವೆ. ಹಾಗಾಗಿ ಅನುಭವ ಇರುವಂಥ ಆನೆಗಳಿರೋದ್ರಿಂದ ನಮಗೆ ಏನೂ ತೊಂದರೆ ಇಲ್ಲ. ಅರಮನೆಯಲ್ಲಿ ಯಾವ ರೀತಿ ಪೂಜೆಗೆ ವ್ಯವಸ್ಥೆ ಆಗಿದೆ ಸರ್? ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಬೀಳ್ಕೊಡುಗೆನೋ ಆಯಿತು? ಅರಮನೆಯಲ್ಲಿ ಜಿಲ್ಲಾಡಳಿತ ಮತ್ತು ಮಾನ್ಯ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಇವತ್ತು ಬರಮಾಡ್ಕೊಳ್ಳೋಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ತಗೊಂಡು ಜಿಲ್ಲಾಡಳಿತಕ್ಕೆ ಅಲ್ಲಿ ಇದನ್ನು ಪ್ಯಾಲೇಸ್ಗೆ ಹ್ಯಾಂಡ್ ಓವರ್ನ ಮಾಡ್ತೀವಿ. ಜನರಿಗೆ ಏನು ಹೇಳ್ತೀರಾ? ಎಲ್ಲರೂ ನೋಡಿ ಇದು ಕಣ್ತುಂಬ್ಕೊಳ್ಳಿ, ಎಲ್ಲರೂ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಕಣ್ತುಂಬ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಮೈಸೂರಲ್ಲಿ ಮಾತ್ರ ನಡೆಯುವಂಥ ಹಬ್ಬ. ಹಾಗಾಗಿ ಮೈಸೂರಿಗರಿಗೆ ಇದೊಂದು ಪುಣ್ಯ ಅಂತಲೇ ಹೇಳ್ಬೋದು. ಇದು DCF ಡಾಕ್ಟರ್ ಪ್ರಭುಗೌಡ ಅವರ ಮಾತು. ಆನೆಗಳ ಗಜಗಾಂಭೀರ್ಯ ನಡಿಗೆ ಏನಿದೆ, ಜನರು ಸಾಕಷ್ಟು ಉತ್ಸಾಹದಿಂದ ಈ ಒಂದು ಗಜಪಯಣ ಏನು ಅರಣ್ಯ ಇಲಾಖೆಯಿಂದ ಅರಮನೆಗೆ ಹೋಗ್ತಾ ಇದೆ, ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ಮತ್ತು ನೀವು ನೋಡ್ತಾ ಇರ್ಬೋದು, ಈ ಬಾರಿಯೂ ಸಹ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವವನ್ನು ವಹಿಸಿರುವಂಥದ್ದು. ಆತನ ಹಿಂಭಾಗದಲ್ಲೇ ಬರ್ತಾ ಇರುವಂಥದ್ದು ಕಾವೇರಿ ಆನೆ. ಯಾಕಂದರೆ ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ 2 ಹೆಣ್ಣಾನೆಗಳಿರ್ತವೆ, ಒಂದು ಕಾವೇರಿ ಮತ್ತೊಂದು ಲಕ್ಷ್ಮಿ. ಮತ್ತು ಇನ್ನೊಂದು ಇಲ್ಲಿ ನೋಡ್ತಾ ಇರುವಂಥದ್ದು ಭೀಮಾ ಆನೆ. ಅಂದರೆ ಮೈಸೂರಿಗರ ಕ್ರೇಜ್ಗೆ ಕಾರಣ ಆಗಿರುವಂತಹ ಭೀಮಾ ಹೆಸರು ಕೂಗಿದ್ರೆ ಸಾಕು, ಆತ ಅವರ ಕಡೆಗೆ ಬಾಳ್ತಾನೆ. ಹೀಗಾಗಿ ಮೈಸೂರಿಗರ ಅಚ್ಚುಮೆಚ್ಚಿನ ಆನೆ ಅಂತ ಹೇಳಿದ್ರೆ ಇದೇ ಭೀಮಾ ಆನೆ. ಮತ್ತೊಂದು ಆನೆ ನೀವು ನೋಡ್ತಾ ಇರ್ಬೋದು, ಲಕ್ಷ್ಮೀ ಆನೆಯನ್ನು, ಅಂದರೆ ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿರುವಂತಹ ಆನೆಗಳಲ್ಲಿ ಇದೊಂದಾಗಿದೆ. ಮತ್ತು ಕಂಜನ್ ಆನೆಯನ್ನು ನೋಡ್ತಾ ಇರ್ಬೋದು. ಹೊಸ ಆನೆ ಆದರೂ ಸಹ ಮೈಸೂರಿಗರಿಗೆ ಸಾಕಷ್ಟು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ.
ಮತ್ತೊಂದು ಕಡೆ ಪ್ರಶಾಂತ ಆನೆ, ಹೆಸರಿಗೆ ತಕ್ಕಂತೆ ಪ್ರಶಾಂತವಾಗಿರುವಂಥ ಆನೆ ಇದಾಗಿದೆ. ಹೀಗಾಗಿ 9 ಆನೆಗಳೇನು ಹೊರಟಿದ್ವು. ಮತ್ತೊಂದು ಆನೆಯನ್ನು ನೀವು ನೋಡ್ತಾ ಇರುವಂಥದ್ದು ಏಕಲವ್ಯ ಆನೆ, ಮುಂದಿನ ಅಂಬಾರಿ ಆನೆ ಅಂತಲೇ ಬಿಂಬಿತವಾಗಿರುವಂಥ ಏಕಲವ್ಯ ಆನೆ. ಇದು ಸಹ ಸಾಕಷ್ಟು ಜನರಲ್ಲಿ ಕುತೂಹಲವನ್ನು ಮೂಡಿಸಿದೆ. ಮತ್ತೊಂದು ಮಹೇಂದ್ರ ಆನೆಯನ್ನು ನೀವು ನೋಡ್ತಾ ಇರುವಂಥದ್ದು. ಸೊ ಮಹೇಂದ್ರ ಆನೆ ಸಹ ದಸರಾದಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಮತ್ತು ಕೊನೆಯದಾಗಿ ಈ ಒಂದು ಏನು ಧನಂಜಯ ಆನೆ ಏನಿದೆ 9ನೇ ಆನೆಯಾಗಿ ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ದಸರೆಯ ಕಲರವ ಏನಿದೆ ಸಾಕಷ್ಟು ರಂಗೇರ್ತಾ ಇದೆ. ಇವತ್ತು ಮೊದಲ ದಿನ ಅರಣ್ಯ ಇಲಾಖೆಯಿಂದ ಅರಮನೆಯತ್ತ ಆನೆಗಳು ಹೆಜ್ಜೆಯನ್ನು ಹಾಕ್ತಾ ಇದ್ದಾವೆ. ಸೊ ಇವತ್ತು ಅರಮನೆಗೆ ಸಾಂಪ್ರದಾಯಿಕವಾಗಿ ಸ್ವಾಗತವನ್ನು ಕೋರಿ ನಾಳೆಯಿಂದ ಆನೆಗಳಿಗೆ ಅರಮನೆಯಲ್ಲಿ ರಾಜಾತಿಥ್ಯವನ್ನು ನೀಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಲಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ.